ವಯನಾಡ್ ಭಯಾನಕ ಭೂಕುಸಿತದಲ್ಲಿ ಸತ್ತವರ ಸಂಖ್ಯೆಯು 166ಕ್ಕೆ ಏರಿದೆ. ಅದೇ ವೇಳೆ 128 ಮಂದಿ ಗಾಯಗೊಂಡು ನಾನಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇನ್ನೂ ಮಣ್ಣಿನಡಿ ನೂರಾರು ಜನರು ಸಿಕ್ಕಿಬಿದ್ದಿದ್ದಾರೆ ಎನ್ನಲಾಗಿದೆ. ರಾಜ್ಯ ಮತ್ತು ಕೇಂದ್ರದ ವಿಪತ್ತು ನಿರ್ವಹಣಾ ಪಡೆಗಳಲ್ಲದೆ ನೌಕಾಪಡೆ, ಸೇನೆ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಲಿವೆ. 45ಕ್ಕೂ ಹೆಚ್ಚು ಮರುನೆಲೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು 30,000 ಜನರನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿರುವುದಾಗಿ ಸರಕಾರ ಮಾಹಿತಿ ನೀಡಿದೆ. ಮಂಗಳವಾರ ಮುಂಜಾವ 2 ಗಂಟೆಯಿಂದ 5 ಗಂಟೆಗಳ ನಡುವೆ ವಯನಾಡ್ ಮೇಪ್ಪಾಡ್ ಸುತ್ತ 4 ಕಡೆ ಗುಡ್ಡ ಜರಿದು ಊರಿನ ಮನೆ, ಶಾಲೆ ಇತ್ಯಾದಿಗಳ ಮೇಲೆ ಬಿದ್ದಿದೆ. ಇರುವಳಂಜಿಪುಳ ನದಿಯು ಈಗ ಇಬ್ಬಾಗವಾಗಿ ಹರಿಯುತ್ತಿದೆ ಎಂದರೆ ಗುಡ್ಡ ಜರಿದುದರ ತೀವ್ರತೆ ಅರ್ಥ ಮಾಡಿಕೊಳ್ಳಬಹುದು.